ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ಮಾಡೋದಕ್ಕೆ ನನಗೆ ಪ್ರೇರೇಪಣೆ ಆಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೀವು ಆಲ್ರೆಡಿ ತಮ್ಮೇಲಲ್ಲಿ ನೋಡಿರ್ತೀರಾ ನಾನು ಎಲ್ಲಿರ್ಬೋದು ಅಂತ. ಹೌದು, ನಾನಿರೋದು ಹೊನ್ನಾವರದಲ್ಲಿ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗಲ್ಲಿ ನಾನಿದ್ದೀನಿ. ಸೊ ನಾನು ಹಿಂದೆ ಕಾಣಿಸ್ತಾ ಇದೆ ನೋಡಿ, ಅದು ಶರಾವತಿ ಬ್ರಿಡ್ಜ್. ಬೆಂಗಳೂರು ಟು ಹೊನ್ನಾವರ ರೋಡ್ ಅದು, ಅದ್ರದ್ದೇ ಬ್ರಿಡ್ಜಲ್ಲಿ ಕಾಣಿಸ್ತಾ ಇರೋದು. ಸೊ ಅದಕ್ಕೂ ಮುಂಚೆ ಹೊನ್ನಾವರದಲ್ಲಿ ಇನ್ನೂ ಬೇರೆ ಬೇರೆ ಪ್ಲೇಸಸ್ಗಳಿದ್ದಾವೆ. ಹೊನ್ನಾವರಕ್ಕೆ ಐತಿಹಾಸಿಕ ಇತಿಹಾಸ ಕೂಡ ಇದೆ. ಅದರ ಜೊತೆಗೆ ನೋಡಬೇಕಾದಂಥ ಪ್ಲೇಸ್ ಯಾವುದಪ್ಪ ಅಂದರೆ, ಒಂದು ಕಾಸರಗೋಡು ಬೀಚು, ಇನ್ನೊಂದು ಈಕೋ ಬೀಚ್, ಇನ್ನೊಂದು ಅಪ್ಸರಕೊಂಡ ವಾಟರ್ ಫಾಲ್ಸು, ಮತ್ತು ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗು. ಅದ್ರ ಜೊತೆಗೆ ಶರಾವತಿ ಕುಡ್ಲ ಮ್ಯಾಂಗ್ರೋವ್ ಬೋರ್ಡ್ ವಾಕ್, ಅಂದರೆ ವಾಕಬಲ್ ಮಾಡೋದಕ್ಕೆ ಮಾಡಿದ್ದಾರೆ. ಸೊ ನೀವು ಅಲ್ಲೂ ಹೋಗಿ ವಿಸಿಟ್ ಮಾಡ್ಬೋದು. ಈಗ ನಾನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಬ್ರಿಡ್ಜು, ನಾನು ಹೇಳಿದ್ನಲ್ಲ ಶರಾವತಿ ಬ್ರಿಡ್ಜು, ಇದು ಬೆಂಗಳೂರು ಟು ಮಂಗಳೂರು ಹೈವೇ ರೋಡ್. ಇದು ಶರಾವತಿ ಬ್ಯಾಕ್ ವಾಟರ್ ಮೇಲೇ ಇರೋದು. ಪಕ್ಕದಲ್ಲೇ ಕಾಣಿಸುತ್ತೆ, ನೀವು ಬೋಟಿಂಗ್ ಹೋದಾಗ ತೋರಿಸ್ತಾರೆ ಕೂಡ. ಅದ್ರ ಜೊತೆಗೆ ಅಪ್ಸರಕೊಂಡ ವಾಟರ್ ಫಾಲ್ಸು ನೋಡಿ, ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಕಾಸರಗೋಡು ಬೀಚ್ಗೆ ಹೋಗಿ ಕಾಸರಗೋಡು ಬೀಚ್ ನೋಡಿ, ಅಲ್ಲಿ ಫೋಟೋಶೂಟ್ ಸಹ ಮಾಡಿಸ್ಬೋದು. ಫೋಟೋಶೂಟ್ಗೂ ಅವಕಾಶ ಇದೆ. ಮತ್ತು ನಿಮಗೆ ಯಾವಾಗಲೇ ಹೇಳ್ದಾಗೆ ಹೊನ್ನಾವರಕ್ಕೆ ಇತಿಹಾಸ ಇದೆ ಅಂತ ನಿಮಗೆ ಹೇಳಿದ್ದೆ. ಏನಪ್ಪ ಇತಿಹಾಸ ಅಂತ ಅಂದರೆ, ಇದೊಂದು ಹೊನ್ನಾವರ ಅನ್ನೋದು ಬಂದರು. ಹೇಗೆ ಬಂದರು ಅಂದರೆ, ಅರಬ್ಬಿ ಸಮುದ್ರ ತೀರದಲ್ಲಿ ಶರಾವತಿ ನದಿ ದಂಡೆ ಸ್ಥಿತವಾಗಿರುವ ಒಂದು ಐತಿಹಾಸಿಕ ಪಟ್ಟಣ ಅಂತ ಕೂಡ ಹೇಳ್ತಾರೆ ಹೊನ್ನಾವರನ. ಹೇಗೆ ಅಂತ ನೋಡೋದಕ್ಕೆ ಹೋದರೆ, ಗೇರು ಸೊಪ್ಪೆಯ ಚೆನ್ನಭೈರಾದೇವಿ ಈ ಪ್ರದೇಶವನ್ನು ಆಳಿದರು ಎಂಬ ದಾಖಲೆ ಇತಿಹಾಸದ ಪುಟಗಳಲ್ಲಿದೆ ಎಂಬ ಪ್ರತೀತಿ ಕೂಡ ಇದೆ. ಇಲ್ಲಿನ ಪುರಾತನ ಕಾಲದಿಂದನೂ ಪ್ರಸಿದ್ಧ ಆಗಿರುವ ಯಕ್ಷಗಾನ ಹಾಗೂ ತಾಳಮದ್ದಾಳೆ ಕಾರ್ಯಕ್ರಮ ಇಲ್ಲಿನ ವಿಶೇಷತೆ ಅಂತ ಸಹ ನಾವು ಹೇಳಬಹುದು ಈ ಹೊನ್ನಾವರ ಬಗ್ಗೆ ಹೇಳೋದಕ್ಕೆ ಹೋದರೆ. ಮತ್ತು ಅದನ್ನು ಹೊರತುಪಡಿಸಿ ಶರಾವತಿ ಬ್ಯಾಕ್ ವಾಟರ್ಗೆ ಹೋಗಿ ಎಂಜಾಯ್ ಮಾಡಿ. 1 ಅವರ್ ಇರುತ್ತೆ, 1 ಅವರು ರೈಡ್ ಮಾಡಿಸ್ತಾರೆ, ಬೋಟ್ ರೈಡು. ಸೊ ನಾವು ಈಗಿರೋದು ಬೋಟ್ ರೈಡಲ್ಲೇ. ನಾವು ಹೋದಂಥ ನಮಗೇನು ಅಲ್ಲಿ ಪರಿಚಯ, ಅಲ್ಲಿ ಹೋದರೆ ತುಂಬ ಜನ ಬೋಟಿಂಗ್ ಕೇಳ್ತಾರೆ. ನಿಮ್ಗೆ ಯಾರು ಕಂಫರ್ಟಬಲ್, ಎಲ್ಲಿ ಕಮ್ಮಿ ಇರುತ್ತೋ ಅಲ್ಲಿ ಹೋಗ್ಬೋದು ಕೂಡ. ನಾವು ಹೋಗಿದ್ದು ರೀಸನಬಲ್. ನಮಗೂ ಒಬ್ಬರು ಬಂದು ಕೇಳಿದ್ರು, ಹಿಂಗೆ ಬೋಟಿಂಗ್ ಇದೆ ಬರ್ತೀರಾ ಅಂತ. ಸೊ ನಾವು ಹೋಗಿದ್ವಿ. ಅವ್ರ ನಂಬರು, ಅವ್ರ ಕಾಂಟ್ಯಾಕ್ಟ್ ನಂಬರು ನಾನು ಹಾಕ್ತೀನಿ, ಒಂದ್ಸಲ ನೋಡಿ. ಏನು ಗೊತ್ತಾ, ಬಿಸಿಲು ಟೈಮಲ್ಲಿ ಹೋಗೋ ಬದಲು ಸ್ವಲ್ಪ ಒಂದು 3 o'clock ಹಿಂಗಿದ್ದಾಗ ಹೋಗಿ. ಯಾಕಂದರೆ ಬಿಸಿಲಲ್ಲಿ ಕೂತು ನೋಡೋದಕ್ಕಾಗಲ್ಲ, ತುಂಬ ಬಿಸಿಲಿರುತ್ತೆ, ನೋಡೋದಕ್ಕೆ ಕಷ್ಟ ಆಗ್ತಿರುತ್ತೆ. 1 ಅವರ್ ರೈಡ್ ಮಾಡಿಸ್ತಾರೆ. ತುಂಬ ಅಂದರೆ ತುಂಬ ಮ್ಯಾಂಗ್ರೋವ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಮತ್ತು ಫಾರೆಸ್ಟು, ಆ ಕಡೆ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಹೋಗಿ ತೋರಿಸ್ತಾರೆ. ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ ಕೂಡ ಫೋಟೋಶೂಟ್ ಮಾಡ್ಕೊಳ್ಳೋದಕ್ಕೆ. ನಾನು ಆಪೋಸಿಟ್ ನೋಡಿ, ಅಷ್ಟು ನದಿ ಮಧ್ಯೆ, ಶರಾವತಿ ಬ್ಯಾಕ್ ವಾಟರ್ ಮಧ್ಯದಲ್ಲಿ ತೆಂಗಿನದು ತೋಟ ಇದೆ. ಬಟ್ ನಾವು ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ. ಅಲ್ಲೂ ಕೂಡ ಸಹ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಸಪ್ರೇಟ್ ಏನೋ ಪ್ರೈಸ್ ಇದೆ ಅಂತ ಸಹ ಹೇಳ್ತಾ ಇದ್ರು. ನಮಗೆ ಟೈಮ್ ಇಲ್ಲದೆ ಇರೋ ಕಾರಣ ನಾವು ತುಂಬ ಹೊತ್ತೇನು ಇರಲಿಲ್ಲ, ಬೇಗನೆ ಬಂದುಬಿಟ್ವಿ. ನಾನು ಹಿಂದೆ ಕಾಣಿಸ್ತಾ ಇರೋದು ಬೆಂಗಳೂರು ಟು ಮಂಗಳೂರು ಹೈವೇ, ಅದು ಶರಾವತಿ ಬ್ರಿಡ್ಜ್ ಅದು. ಮತ್ತು ಫೋಟೋಶೂಟ್ಗಂತೂ ಒಳ್ಳೆ ಮಾಡಿಸಿದ ಜಾಗ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾವು ಹೋಗಿದ್ದು ಬೋಟು ಕೂಡ ಅಷ್ಟೇ, ಬೋಟು ರೈಡ್ ಮಾಡ್ತಾ ಇದ್ದಿದ್ದು ಡ್ರೈವರ್ ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ತುಂಬ ಚೆನ್ನಾಗಿ ಮಾತಾಡಿ, ಅಲ್ಲಿದೆ ನೋಡಿ, ಇಂಥ ಕಡೆ ನಿಲ್ಲಿಸ್ತೀವಿ, ಫೋಟೋಶೂಟ್ ಮಾಡ್ಕೊಳ್ಳಿ, ಫೋಟೋ ತಕ್ಕೊಳ್ಳಿ, ಮತ್ತೆ ಸಿಗಲ್ಲ, ನೀವು ಮತ್ತೆ ಯಾವಾಗೋ ಬರೋದು, ನೀಟಾಗಿ ವಿಡಿಯೋ ಮಾಡ್ಕೊಳ್ಳಿ ಅಂತ ಪಾಪ ನಮಗೆ ಟೈಮ್ ಎಲ್ಲ ಕೊಟ್ಟು ವಿಡಿಯೋ ಎಲ್ಲ ಮಾಡೋದಕ್ಕೆ ಪಾಪ ನಿಧಾನಕ್ಕೆ ಹೋಗ್ತಾ ಇದ್ರು. ಅವರೇ ಪೋಸ್ಗಳೆಲ್ಲ ಐತೆ, ಅವ್ರಿಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿರ್ಬೋದು. ತುಂಬ ಜನ ಫೋಟೋಶೂಟ್ ಅದು ಇದು ಮಾಡಿಸ್ಕೊಂಡಿರ್ತಾರಲ್ಲ, ಈ ಥರ ನಿಂತ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ರು ಅಂಕಲ್ಲು. ನನಗಂತೂ ಅವ್ರ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯಿತು.
ನಾವು ಹೋದಂಥ ಬೋಟ್ ಓನರು ಅಷ್ಟೇ, ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. 1 ಅವರು ಇದಕ್ಕೆ ಹೋಗಿದ್ದು, ನಾವು ಸಪ್ರೇಟ್ ಹೋಗಿದ್ದು, ನಮ್ಮ ಫ್ಯಾಮಿಲಿ ಮಾತ್ರ ಹೋಗಿದ್ವಿ. 1 ಅವರ್ಗೆ ನಾವು 1500 ಏನೋ ಕೊಟ್ಟಿದ್ದು. 1 ಅವರಲ್ಲಿ ಬರೀ ಫ್ಯಾಮಿಲಿ ಮಾತ್ರ, ಬೇರೆ ಯಾರೂ ಬರಲ್ಲ, ನಮ್ಮದೇ ಸಪ್ರೇಟ್ ಬೋಟು. ಆ ಥರ 1,500 ಕೊಟ್ಟರೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬರ್ತಾ ಇದೆ ನೋಡಿ ಬೋಟು, ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆಯಿಂದ. ಸೊ ಈಗ ನಾವು ಅಲ್ಲಿಗೆ ಹೋಗ್ತೀವಿ. ಮತ್ತೆ ನಮ್ಮ ಪಕ್ಕದಲ್ಲೂ ಸಹ ಇನ್ನೂ ಒಂದು ಬೋಟ್ ಇತ್ತು. ಆ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ನಿಲ್ಲಿಸಿ ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕೆ, ಫೋಟೋ ಅದು ಇದು ತಗೊಳಕ್ಕೆ ಹೇಳ್ತಾರೆ. ನಮ್ಮ ಬೋಟು ನೋಡಿ ಈಗ ಟರ್ನ್ ಆಗ್ತಾ ಇದೆ, ಯಾಕಂದರೆ ಅಪೋಸಿಟ್ ಒಂದು ಬೋಟ್ ಇದೆ ಆಲ್ರೆಡಿ. ಈ ಕಡೆ ಒಂದು ಬೋಟ್ ಹೋಗಬೇಕು, ಅದಕ್ಕೋಸ್ಕರ ಜಾಗ ಮಾಡಿಕೊಡ್ತಾ ಇದ್ದಾರೆ ಅಂಕಲ್ಲು. ಅದಾದಮೇಲೆ ಮ್ಯಾಂಗ್ರೋವ್ ಒಳಗಡೆ ಹೋಗ್ತೀವಿ. ಜಾಗ ಮಾಡಿಕೊಟ್ರು. ಈಗ ಮ್ಯಾಂಗ್ರೋವ್ ಒಳಗಡೆ ಹೋಗ್ತೀವಿ ನೋಡಿ. ಇದೊಂಥರ ಹೆಂಗೆ ಅಂದರೆ ನೆಕ್ಸ್ಟ್ ಲೆವೆಲ್, ಒಂಥರ ಚೆನ್ನಾಗಿತ್ತು. ನೀರು ಮಧ್ಯದಲ್ಲಿ ಬೋಟಲ್ಲಿ ಹೋಗೋದು ಒಂಥರ ಖುಷಿ. ನಮ್ಮ ಅಪೋಸಿಟು ಒಂದು ಬೋಟಿಂಗ್ ಇತ್ತು. ಅವರು ಅದರಲ್ಲಿ ಸಾಂಗ್ಸ್ ಎಲ್ಲ ಹಾಕಿದ್ರು ಅನಿಸುತ್ತೆ, ಮೇ ಬಿ ಸಾಂಗ್ಸ್ ಎಲ್ಲ ಕೇಳಿಸ್ತಾ ಇತ್ತು ತುಂಬ. ಬಟ್ ಇನ್ನೊಂದ ಗೊತ್ತಿಲ್ಲ. ಮತ್ತು ಅಲ್ಲಿ ನೀರಿಗಿಳಿಯೋ ಪ್ರಯತ್ನ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಹೋಗಿದ್ದೀರಾ ಆರಾಮ್ಸೆ ಎಂಜಾಯ್ ಮಾಡಿ. ನಾವು ಲಾಸ್ಟ್ ಮೂಮೆಂಟಲ್ಲಿ ಅಂದ್ಕೊಂಡ್ವಿ, ಅಯ್ಯೋ ಫುಡ್ ತರಬೇಕಾಗಿತ್ತು, ಆರಾಮ್ಸೆ ನೀರು ಮಧ್ಯದಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ತಿಂದ್ಬಿಟ್ಟು ಹೋಗ್ಬೋದಾಯಿತು ಅಂತ. ಬಟ್ ಯಾರಾದರೂ ನೆಕ್ಸ್ಟ್ ಟೈಮ್ ಹೋಗೋರಿದ್ರೆ ಫುಡ್ಡು ತೊಗೊಂಡೋಗಿ. ನೀರು ಮಧ್ಯದಲ್ಲಿ ಬೋಟಿಂಗಲ್ಲಿ ನಿಲ್ಲಿಸ್ತಾರೆ ಫೋಟೋಸ್ಗೆ ಅಂತ ಎಲ್ಲ. ಅಲ್ಲೊಂದು 10 ನಿಮಿಷ ವೆಯ್ಟ್ ಮಾಡ್ತಾರೆ ಪಾಪ. ಮಾಡಿ ಅಂದರೆ ಊಟ ಆರಾಮ್ಸೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು, ಆ ನೀರನ್ನ ನೋಡಿಕೊಂಡು, ಗ್ರೀನರಿ ಇರೋವಂಥ ಮ್ಯಾಂಗ್ರೋವ್ ಫಾರೆಸ್ಟ್ ನೋಡಿಕೊಂಡು, ಎಂಜಾಯ್ ಮಾಡಿಕೊಂಡು ಊಟ ಮಾಡ್ಕೊಂಡು ಬನ್ನಿ. ಬಟ್ ನೀರು ಇಳಿಯೋ ಸಾಹಸ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಅದು ತುಂಬ ರಿಸ್ಕಿ ಅಂದು ಟ್ರಿಕ್ಕಿ ಕೂಡ. ನನಗಂತೂ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾವೇನು ಯಾರೂ ಫೋಟೋಗ್ರಾಫರ್ ಕರ್ಕೊಂಡೋಗಿಲ್ಲ, ನಮ್ಮ ಮೊಬೈಲ್ಗಳಲ್ಲೇ ಫೋಟೋ ಶೂಟ್ ಮಾಡ್ಕೊಂಡ್ವಿ, ಫೋಟೋಸ್ ತಗೊಂಡ್ವಿ. ಮೊಬೈಲ್ ಒಂದು ಐಫೋನಲ್ಲಿ ಒಂದು ಸ್ಯಾಮ್ಸಂಗ್ ಫೋನ್ 2 ಇತ್ತು, 2ರಲ್ಲೂ ಫೋಟೋಸ್ ಚೆನ್ನಾಗೇ ಬರುತ್ತೆ. ಅದು ಕ್ಯಾಮ್ರಾಗಿಂತ ಚೆನ್ನಾಗೇ ಬರುತ್ತೆ ಅಂತ ಎಲ್ರಿಗೂ ಗೊತ್ತು. ಸೊ ಅದಕ್ಕೋಸ್ಕರ ನಾವು ಯಾರನ್ನೂ ಕ್ಯಾಮ್ರಾಮ್ಯಾನ್ ಇಟ್ಟಿಲ್ಲ. ಕೆಲವರು ಬೋಟಿಂಗಲ್ಲಿ ಬಂದರು, ಅವರೆಲ್ಲ ಕ್ಯಾಮ್ರಾಮ್ಯಾನು ಇವ್ರನ್ನೆಲ್ಲ ಇಟ್ಕೊಂಡಿದ್ರು. ಬಟ್ ನಾವೇನು ಇಟ್ಕೊಂಡಿರಲಿಲ್ಲ, ನಾವು ನಮ್ಮ ಫೋನ್ಗಳಲ್ಲೇ ತಕ್ಕೊಂಡು ವಿಡಿಯೋಗಳು ಮಾಡ್ಕೊಂಡಿದ್ವಿ. ತುಂಬ ದಿನ ಅನ್ಕೊತಾ ಇದ್ವಿ ಹೋಗ್ಬೇಕು ಅಂತ. ಬಟ್ ಈ ಸಲನೂ ನಂಗೆ ತುಂಬ ಟೈಮ್ ಇರಲಿಲ್ಲ, ಬೇಗನೆ ಹೋಗಿ ಬರಬೇಕಾಗಿತ್ತು. ಸೊ ಸ್ವಲ್ಪ ಹೊತ್ತು ಮಾತ್ರ ಹೋಗಿ ನೋಡಿಕೊಂಡು ಮತ್ತು ಇನ್ನು ಬೀಚ್ ಹತ್ರ ಹೋದ್ವಿ. ತುಂಬ ಬಿಸಿಲಿತ್ತು ಅಂದ್ಬಿಟ್ಟು ಬೀಚ್ ಹತ್ರ ಹೋಗೋಕ್ಕೆ ಆಗಲಿಲ್ಲ. ದೂರದಿಂದನೇ ವಿಡಿಯೋ ಮಾಡಿಬಿಟ್ಟು ಸೈಲೆಂಟಾಗಿ ಬಂದುಬಿಟ್ವಿ. ಅಷ್ಟು ಬಿಸಿಲಿದೆ ಸಿಕ್ಕಾಪಟ್ಟೆ. ಯಾರಾದರೂ ಹೋಗೋದಾದರೆ ಸಂಜೆ ಟೈಮಲ್ಲಿ ಹೋಗಿ, ಸ್ವಲ್ಪ ಒಂದು 3 ಗಂಟೆ ಮೇಲೆ ಹೋದರೆ ಸ್ವಲ್ಪ ಬಿಸಿಲು ಕಡಿಮೆ ಇರುತ್ತೆ. ಮಧ್ಯಾಹ್ನ ಅಂತ ಅಂದರೆ ತುಂಬ ಬಿಸಿಲಿರುತ್ತಪ್ಪ, ಆಗಲ್ಲ. ಅಲ್ಲಿಂದ ಬಂದಮೇಲೆ ನನಗೆ 120 ಡಿಗ್ರಿ ಜ್ವರ ಬಂದು ಮಲ್ಕೊಂಡಿದೆ 1 ವಾರ. ಈಗಲೂ ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ. ಇನ್ನೂ ಸರಿ ಆಗೋದಕ್ಕೆ 2-3 ಡೇಸ್ ಹಿಡಿಯುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು, ನೋಡಬೇಕು. ಒಟ್ಟಿನಲ್ಲಿ ಚೆನ್ನಾಗಿತ್ತು. ಮತ್ತು ಅಲ್ಲಿ ಕೊಕೊನೆಟ್ಟು ತೋಟ ಇದೆ, ಅದ್ರ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಬಟ್ ನಮಗೆ ಹೋಗೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ನೆಕ್ಸ್ಟ್ ಟೈಮ್ ಯಾರಾದರೂ ಹೋಗೋರಿದ್ರೆ ಅಲ್ಲ, ಪ್ಲೀಸ್ ಹೋಗಿ, ಚೆನ್ನಾಗಿದೆ ಪ್ಲೀಸ್ ನೋಡಿ ಅಂತ ಹೇಳ್ತೀನಿ. ಎಲ್ಲೋ ಇರೋ ಬೇರೆ ಬೇರೆ ದೇಶಗಳಿಗೆ ಅಲ್ಲಿ ಹೋಗ್ತೀರಾ, ನಮ್ಮ ಕರ್ನಾಟಕದಲ್ಲಿರೋ ಒಳ್ಳೊಳ್ಳೆ ಪ್ಲೇಸ್ಗಳು, ಇಂಥ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ಹೋಗಿ ನೋಡಿ ಅಂತ ಹೇಳ್ತೀನಿ ನಾನು. ಅಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಏನೋ ಹೇಳಿದ್ರು, ಅದು ಚಾರ್ಜಸ್ ನೀವು ಪೇ ಮಾಡಿದ್ರೆ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ ಮೇ ಬಿ. ಈ ಸಲ ಹೋಗಿ ಬನ್ನಿ. ನಾನು ಮತ್ತೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನೋಡೋಣ, ಯಾವಾಗ ಟೈಮ್ ಸಿಗುತ್ತೋ ಅವಾಗ ಹೋಗೋಣ. ಹೋಗಿ ಅಟ್ಲೀಸ್ಟ್ 2 ಡೇಸ್ ಅದು 1 ಅವರದಲ್ಲಿದ್ದು ಫುಲ್ ಎಲ್ಲ ಪ್ಲೇಸಸ್ಸು ನೋಡಿಕೊಂಡು ಆಮೇಲೆ ಬರಬೇಕು. ಈಗ ನೀರು ಸ್ವಲ್ಪ ವಿಡಿಯೋ ಮಾಡಿದ್ದೆ, ಅದು ನೀರು ಹೆಂಗೆ ಬೋಟಿಂಗ್ ಮೂವ್ ಆಗ್ತಾ ಇದ್ದಿತ್ತು, ವಿಡಿಯೋ ಮಾಡೋಣ ಅನಿಸ್ತು, ಅದಕ್ಕೆ ಹಾಗೆ ಮಾಡಿದೆ. ನೋಡೋಣ ಅಂತ. ನೀರು ಮಾತ್ರ ಫುಲ್ ಗ್ರೀನ್ ಕಾಣಿಸ್ತಾ ಇತ್ತು. ಕೆಳಗಡೆ ಏನಾಯ್ತೋ ಗೊತ್ತಿಲ್ಲ. ಮತ್ತೆ ಅಪ್ಪಿ ನನಗೆ ಈಜು ಬರುತ್ತೆ ಹಾಗೆ ಹೀಗೆ ಅಂದ್ಕೊಂಡು ಇಳಿಯೋದಕ್ಕೆ ಹೋಗ್ಬಿಟ್ಟಿರ ಅಂತ ಸಾಹಸಗಳನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಯಾರೂ. ಅದು ತುಂಬ ಕಷ್ಟ, ಸಾಹಸ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊತ ನೋಡ್ಕೊತ ಬನ್ನಿ, ಅಷ್ಟೇ ನಾನು ಹೇಳೋದು. ಮತ್ತೆ ಬೋಟಿಂಗು ನಾನು ಹೋಗಿದ್ನಲ್ಲ, ಆ ಬೋಟಿಂಗು ಅವ್ರದ್ದು ಫೋನ್ ನಂಬರು ಅವ್ರನ್ನ ಕೇಳಿಬಿಟ್ಟು
ನಾನು ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅವ್ರು ಓಕೆ ಅವ್ರ ನಂಬರ್ ಹಾಕಿದರೆ ನಾನು ಅವ್ರ ನಂಬರ್ ಹಾಕ್ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಹೋದಾಗ ನೀವು ಅವ್ರನ್ನ ಕಾಲ್ ಮಾಡ್ಕೊಂಡು ಹೋಗಿ ಬೋಟಿಂಗ್ ಎಲ್ಲ ಇದು ಮಾಡ್ಕೊಬೋದು. ಮತ್ತು ಇಲ್ಲೇ ಶರಾವತಿ ಬ್ಯಾಕ್ ವಾಟರಲ್ಲೇ ನಿಯರು ಏನೋ ರಿವರ್ ವ್ಯೂ ಇರೋಂಥ ರೆಸಾರ್ಟ್ಗಳು ಇದ್ದಾವೆ. ನಾವು ಕೇಳಿದಾಗ ಬುಕ್ಕಿಂಗು ಕ್ಲೋಸ್ ಆಗಿತ್ತು, ಸಿಗಲಿಲ್ಲ. ಹಂಗಾಗಿ ನಾವು ಉಳ್ಕೊಳ್ಳೋದಕ್ಕೂ ಆಗಲಿಲ್ಲ. ಹಾಗಾಗಿ ಬೇಗ ಬಂದುಬಿಟ್ವಿ. ಏನಂದ್ರೆ ಅಲ್ಲಲ್ಲಿ ನಿಲ್ಲಿಸ್ತಾರೆ. ಫಾರೆಸ್ಟ್ ಒಂಥರ ನದಿ ಮಧ್ಯದ ಹೋಗಿ ಅದು ಫಾರೆಸ್ಟ್ ಒಳಗಡೆ ಹೋಗಿ ನಿಲ್ಸೋ ಥರ ನಿಲ್ಲಿಸ್ತಾರೆ. ಅದು ನೋಡೋಕ್ಕೇನೋ ಒಂಥರ. ಮತ್ತು ಅಲ್ಲಿ ಒಂದು ಮನೆ ಇದೆ, ಮಧ್ಯದಲ್ಲಿ ಒಂದು ಮನೆ ಕಾಣಿಸುತ್ತೆ, ನಿಮಗೆ ನೋಡ್ತಾ ಇರ್ಬೋದು, ಕಾಣಿಸ್ಬೋದೇನೋ. ಸುತ್ತಲೂ ತೋಟ, ತೆಂಗಿನ ತೋಟ, ಮಧ್ಯದಲ್ಲಿ ಮನೆ ಇದೆ. ಅವರು ಎಕಡೆಯಿಂದ ಬರ್ತಾರಪ್ಪ, ನಂಗೆ ಇನ್ನೂ ಗೊತ್ತಾಗಲಿಲ್ಲ ಅದು. ಆ ಕಡೆಯಿಂದ ಬರ್ತಾರೆ ನೋಡಿ, ಆ ಕಡೆ ಎಲ್ಲ ತೆಂಗಿನ ತೋಟ ಇದೆ, ತುಂಬ ತೆಂಗಿನ ತೋಟ ಇದೆ. ಮೇ ಬಿ ಆ ಕಡೆಯಿಂದ ಎಲ್ಲಾದರೂ ಜಾಗ ಇರ್ಬೋದು, ಅವ್ರು ಆ ಕಡೆ ಇಲ್ಲಿ ಬರೋದಕ್ಕೆ ಗೊತ್ತಿಲ್ಲ, ಅಥವಾ ಬೋಟಲ್ಲೇ ಹೋಗ್ತಾರೋ ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ತೋಟ ಇತ್ತು, ಸಕಾಲಾಗಿತ್ತು. ನನಗೆ ಯಾವಾಗಲೂ ಒಂದು ಡ್ರೀಮ್ ಇತ್ತು, ನದಿ ಮಧ್ಯದಲ್ಲಿ ಒಂದು ಮನೆ ಇರ್ಬೇಕು ನಮಗೆ ಅಂತ. ಲಾಸ್ಟ್ ಟೈಮ್ ಸುನಾಮಿ ಅದು ತುಂಬ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬೇಕಾರೆ ಅನ್ನಿಸ್ತು. ಯಾವ ಮನೆನೂ ಬೇಡ ಗುರು ನಮ್ಗಲ್ಲಿ. ಸೊ ಅಷ್ಟು ಭಯ ಆಯಿತು. ಬಟ್ ಆದರೂ ಡ್ರೀಮ್ ಇದೆ, ಬೆಳಗ್ಗೆ ತಕ್ಷಣ ಸಮುದ್ರ ನೋಡಬೇಕು ಅಂತ. ನೆಕ್ಸ್ಟ್ ಇಯರ್ ನೋಡೋಣ, ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನನ್ನ ಕೆಲಸ ಎಲ್ಲ ಮುಗಿಸಿ ಮಂಗಳೂರಿಗೆ ಶಿಫ್ಟ್ ಆಗೋ ಪ್ಲ್ಯಾನಲ್ಲಿದ್ದಾರೆ. ಮತ್ತು ನಾವೀಗ ಹೋಗ್ತಾ ಇದ್ದೀವಿ ನೋಡಿ, ನಿಮ್ಗೆ ಅಲ್ಲಿ ಮುಂದೆಗಡೆ ಕಾಣಿಸ್ತಾ ಇದೆಯಾ, ಅಲ್ಲಲ್ಲಿ ಕಟ್ಟೆ ಥರ ಕಟ್ಟಿದ್ದಾರೆ ನೀರೊಳಗಡೆ. ಅದೇನಂತ ಯಾರಿಗಾದ್ರೂ ಐಡಿಯಾ ಇದೆಯಾ? ಬಟ್ ನನಗೆ ಗೊತ್ತಿದೆ. ಫಸ್ಟ್ ನಾನು ಏನು ಅಂದ್ಕೊಂಡೆ, ಸುಮ್ಮನೆ ಏನಕ್ಕೂ ಹಾಕಿದ್ದಾರೆ ಅಂದ್ಕೊಂಡು, ಫಿಶಿಂಗ್ ಮೀನುಗಳು ಹಿಡಿಯೋದಕ್ಕೋಸ್ಕರ ಹಾಕಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದು. ಬಟ್ ಆಮೇಲೆ ಥಿಂಕ್ ಮಾಡಿದೆ, ಮೋಸ್ಟ್ಲಿ ಫಿಶ್ನೇ ಸಾಕ್ತಾ ಇರ್ಬೋದೇನೋ ಇವರು ಇಲ್ಲಿ ಬಿಟ್ಟು ಅಂತ ಅನ್ನಿಸ್ತು. ಸೊ ಆ ಜಾಗಕ್ಕೆ ಅಲ್ಲಿಗೂ ಕರ್ಕೊಂಡು ಹೋಗ್ತಿದ್ದಾರೆ. ಇದು ಫುಲ್ ಎಲ್ಲ ನೋಡಿ ಮ್ಯಾಂಗ್ರೋ. ಇದು ಬಿಟ್ಟರೆ ಬೇರೆ ಗಿಡಗಳು ಇದ್ರೂ ನಮಗೇನು ಅದ್ರ ಹೆಸರು ಗೊತ್ತಿರುತ್ತೆ ಹೇಳೋದಕ್ಕೆ ಹೇಳಿ. ಅವ್ರೇನಾದರೂ ಹೇಳಿದ್ರೆ ತಿಳ್ಕೊಂಡಿರ್ಬೋದು ಅಷ್ಟೇ. ಬಿಟ್ಟರೆ ನನಗಂತೂ ಅದ್ರಲ್ಲಿ ಮ್ಯಾಂಗ್ರೋ ಗಿಡ ಒಂದು ಬಿಟ್ಟರೆ ಯಾರು ಗೊತ್ತಿಲ್ಲ. ಮ್ಯಾಂಗ್ರೋ ಅದು ಡಿಸ್ಕವರಿಲಿ ಯಾವಾಗಲೂ ನೋಡಿ ಓ ಇದು ಮ್ಯಾಂಗ್ರೋ ಅಂತ ಗೊತ್ತಾಗಿರೋದು. ಅದು ಬಿಟ್ಟರೆ ಬೇರೆ ಯಾವುದು ಗೊತ್ತಿಲ್ಲ. ಶರಾವತಿ ಬ್ಯಾಕ್ ವಾಟ್ರು ಅನ್ನೋದು ಒಂದು ಗೊತ್ತಷ್ಟೇ. ಇಲ್ಲಿ ಏನು ಅಲ್ಲಿ ನೀರಲ್ಲಿ ಇಳಿಯೋಕ್ಕೂ ಆಗಲ್ಲ, ಅಲ್ಲೇನ ಇಳಿದ್ವಿ ಅಂದ್ರೆ ಅಷ್ಟೇ, ಮುಗೀತು ಕತೆ. ಮತ್ತು ನೋಡಿ ಅಲ್ಲಿ ಫಿಶಿಂಗು ಮೀನುಗಳ್ನ ಸಾಕ್ತಾರಂತ. ಇಲ್ಲಿ ಮೀನು ಸಾಕ್ತಾರೆ ಅನಿಸುತ್ತೆ. ಬೇರೆ ಮೀನುಗಳು ತಂದಲ್ಲಿ ಬಿಟ್ಟು ಸಾಕೋದು. ಅದಕ್ಕೆ ಅವ್ರ ಥರ ಕಟ್ಟೆ ಥರ ಕಟ್ಟಿದ್ದಾರೆ. ಅದು ಒಂಥರ ನೋಡೋಕೆ ಚೆನ್ನಾಗಿತ್ತು. ಬಟ್ ಅಲ್ಲೆಲ್ಲ ಹೆಂಗೆ ಇಳಿತಾರೆ ಅನ್ನೋದು ಗೊತ್ತೇ ಇಲ್ಲ ನನಗೆ, ಈಗಲೂ ಗೊತ್ತಾಗಿಲ್ಲ. ನೀರಿಗೆ ಇಳಿಬಿಡಿ ಅಂತಿರ್ತಾರೆ. ಹಿಡಿಯೋದಕ್ಕೂ ಆಗಲ್ಲ. ಅದು ಆಳ ಎಷ್ಟಿದೆಯೋ ಯಾರಿಗೂ ಗೊತ್ತು, ಕಾಣಿಸೋದೇ ಇಲ್ಲ ಅಲ್ಲಿ. ಈಗ ನೋಡಿ ಎಷ್ಟು ಆಕಾಶ ನೀರು ಮಧ್ಯದಲ್ಲಿ ನಾವು ಇದ್ದೀವನೋ ಅನ್ನೋ ಅಷ್ಟು ಫೀಲು. ಎಲ್ಲೆಲ್ಗೋ ಹೋಗ್ತೀವಿ. ಇದ್ರ ಮುಂದೆ ಯಾವುದೂ ಇಲ್ಲ ನನ್ನ ಪ್ರಕಾರ. ಯಾವುದಂದ್ರೆ ಯಾವುದೂ ಇಲ್ಲ. ಅಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ವ್ಯೂ ಇದೆ ಅಂದರೆ. ಯಾವುದೋ ಶ್ರೀಲಂಕನೋ ಮತ್ತು ಅದ್ಯಾವುದೋ ಐಲ್ಯಾಂಡ್ ಇದೆಯಂತಲ್ಲ, ಆ ಥರ ಐಲ್ಯಾಂಡ್ ಥರ ಫೀಲ್ ನನಗೆ. ಯಾವುದೋ ನದಿ ದೊಡ್ಡ ಸಮುದ್ರನೋ ಅನ್ನೋ ಥರ ಕಾಣಿಸ್ತಾ ಇದ್ದಿದ್ದು. ಇದು ಹೋಗ್ತಾ ಅಪ್ಪ ಇಷ್ಟು ದೊಡ್ಡದು ಇದೆಯಾ ಶರಾವತಿ ಬ್ಯಾಕ್ ವಾಟರು ಅಂತ ಅನ್ನಿಸ್ತು. ಹೋಗ್ತಲೇ ಇದ್ದೀವಿ. ಎಷ್ಟು ಸಾಗಿದ್ರು, ಎಷ್ಟು ದೂರ ನೋಡಿದ್ರು, ತಿರುಗಿದ್ರು ಬರೀ ಮ್ಯಾಂಗ್ರೋ ಮತ್ತು ವಾಟರ್, ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದು ನನಗೆ ಏನಿಸ್ತು ಅಂದರೆ, ಈಗ ಬೇಸಿಗೆಯಲ್ಲಿ ಬಿಸಿಲಲ್ಲಿ ಹೋಗ್ಬಿಟ್ಟಿದ್ದೀನಿ. ಮಳೆ ಬರುತ್ತಲ್ಲ ಅಂಥ ಟೈಮಲ್ಲಿ ಒಂದ್ಸಲ ಹೋಗಿ ನೋಡ್ಬೇಕು ಹೆಂಗಿರುತ್ತೆ, ಇದು ಹೆಂಗೆ ಕಾಣಿಸ್ಬೋದು ಅಂತ. ಈಗ ನೋಡಿ ಫುಲ್ಲು ವ್ಯೂ, ಆಕಾಶನೇ ಕೈ ಸಿಕ್ತಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಾನೆ. ಆಕಾಶನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆಕಾಶ ಭೂಮಿ ಎರಡೂ ಒಂದಾಗಿರೋ ಥರ ಕಾಣಿಸ್ತಾ ಇದೆ ನನಗಂತೂ. ಮತ್ತು ನಾವು ಹೋಗಿದ್ದು ಮುರುಡೇಶ್ವರದ 2 days ಆಲ್ಟ್ ಆಗಿದ್ದೆ ಸ್ಕೂಬಾ ಡೈವ್ ಹೋಗೋಣ ಅಂತ. ಬಟ್ ಹೋಗೋದಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಕಡೆಯವ್ರು ಯಾರೊಬ್ಬರು
ಡೆತ್ ಆಗಿದ್ದು, ಅದಕ್ಕೋಸ್ಕರ ಬೇಗ ಬರಬೇಕಾಗಿತ್ತು ಅಂದ್ಬಿಟ್ಟು ಇದೇ ರೋಡ್ 1 ಅವರ್ ರೋಡಲ್ಲಿ ಬಂದ್ವಲ್ಲ, ಬೋಟಿಂಗ್ ಒಂದು ಹೋಗ್ಬಿಡೋಣ ಅಂತ ಹೇಳಿ ಬೋಟಿಂಗಿಗೆ ಬಂದಿದ್ವಿ ಅಷ್ಟೇ. ಬಟ್ ಅದಕ್ಕೆ ಪರ್ಸ್ನಲಿ ಒಂದ್ಸಲ ಹೋಗಿ 1 ಅವರನ್ನು ಖಂಡಿತವಾಗ್ಲೂ ಎಕ್ಸ್ಪ್ಲೋರ್ ಮಾಡ್ತೀನಿ. ಮತ್ತು ಕ್ಯಾಂಪಿಂಗ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ, ಬಟ್ ಮಾಡೋದಕ್ಕಾಗಿರಲಿಲ್ಲ. ಕ್ಯಾಂಪಿಂಗು ಸಹ ಮಾಡಿ 1 ಅವರನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಹೋಗಿ. ಅಲ್ಲಿ ಏನೇ ಪ್ಲೇಸಸ್ ಇದ್ದಾವೆ ಎಲ್ಲನೂ ನಿಮಗೆ ತೋರಿಸ್ತೀನಿ, ಓಕೆನಾ? ಆ್ಯಕ್ಚುಲಿ 1000 ಸಬ್ಸ್ಕ್ರೈಬರ್ಸ್ ಆದರು ಅಂತ ಹೇಳಿ ನಾನು ಮಂಗಳೂರು ಮತ್ತು ಮುರುಡೇಶ್ವರ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದು. ಬಟ್ ನಾನು ಮಂಗಳೂರು ಹೋಗಲಿಲ್ಲ, ಡೈರೆಕ್ಟ್ ನಾನು ಮುರುಡೇಶ್ವರ ಬಂದೆ. ಮುರುಡೇಶ್ವರ ನಾನು ಬಂದಾದ್ಮೇಲೆ ನಾನು ಫ್ಯಾಮಿಲಿ ಕರ್ಸ್ಕೊಂಡಿದ್ದೆ, ಯಾಕಂದರೆ ನನ್ನ ಬ್ರದರ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಹಾಗಾಗಿ ಕರ್ಸ್ಕೊಂಡಿದ್ವಿ, ನಮ್ಮ ಬ್ರದರಿಂದನ ಕರ್ಸ್ಕೊಂಡು ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಬೀಚ್ ಪಕ್ಕದಲ್ಲೇ ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ. ಅದ್ರದ್ದು ವಿಡಿಯೋ ಅತಿ ಶೀಘ್ರದಲ್ಲಿ ಹಾಕ್ತೀನಿ. ತುಂಬ ವಿಡಿಯೋಸು ಬ್ಯಾಲೆನ್ಸ್ ಇದ್ದಾವೆ ಎಡಿಟಿಂಗ್ ಮಾಡೋವು. ಇದು ಸಿಕ್ಕಂದೂರ್ದು, ಮುರುಡೇಶ್ವರ ಮತ್ತು ಮಂಗಳೂರು ಹೋಗಿದ್ದು ಎಲ್ಲ ತುಂಬ ವಿಡಿಯೋ ಬ್ಯಾಲೆನ್ಸ್ ಇದ್ದಾವೆ. ಎಲ್ಲ ನಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಯಾವುದು ಎಡಿಟಿಂಗ್ ಮಾಡಲಿಲ್ಲ, ಎಲ್ಲ ಹಂಗಂಗೆ ಬಿಟ್ಟಿದ್ದೀವಿ. ಬಟ್ 1 ಅವರ್ ಮಾತ್ರ ನಾನು ಹೋಗಿದ್ದು ಸ್ವಲ್ಪ ಹೊತ್ತೇ ಆದರೂ 1 ಅವರ್ ಅಷ್ಟೇ. ಬೋಟಿಂಗ್ ಹೋಗಿ ಬೋಟಿಂಗ್ ಮುಗಿಸ್ಕೊಂಡ ತಕ್ಷಣ ಬಂದ್ಬಿಟ್ವಿ ಬೆಂಗಳೂರಿಗೆ. ಸಾರಿ, ಯಾವಾಗಲೂ ಬೆಂಗಳೂರು ಒಂದೊಂದು ರೂಢಿ ಆಗ್ಬಿಟ್ಟೈತೆ, ತುಮಕೂರಿಗೆ ಬಂದ್ಬಿಟ್ವಿ. ಬಟ್ ತುಂಬ ಚೆನ್ನಾಗಿತ್ತು ಗುರು, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. 1 ಅವರ್ ಇಸ್ ದ ಬೆಸ್ಟ್, ನೆಕ್ಸ್ಟ್ ಲೆವೆಲ್. ಯಾಕಂದರೆ ಮ್ಯಾಂಗ್ರೋವ್ ಸುತ್ತಲೂ ಗ್ರೀನರಿ, ತುಂಬ ದೂರ ಇದ್ದೀವಿ, ಸಿಟಿಯಿಂದ ದೂರ ಇರ್ತೀವಿ, ಪೊಲ್ಯೂಷನ್ ಇಲ್ಲ, ಗಾಡಿ ಸೌಂಡ್ಗಳಿಲ್ಲ, ಏನೂ ಇಲ್ಲದೆ ಆರಾಮಾಗಿ ಒಂಥರ ಚೆನ್ನಾಗಿತ್ತು. ಫೋಟೋ ಹೇಳಿದ್ನಲ್ಲ, ಮ್ಯಾಂಗ್ರೋವ್ ಪಕ್ಕದಲ್ಲಿ ನಿಲ್ಲಿಸ್ತಾರೆ ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ, ಅದೇ ಫೋಟೋಶೂಟೇ ವಿಡಿಯೋ ಅದು. ಬಟ್ ನೆಕ್ಸ್ಟ್ ಲೆವೆಲ್ಲು, ಸೌಂಡ್ ಇರಲ್ಲ, ಏನಿರಲ್ಲ, ಆರಾಮಾಗಿ 1 ಅವರ್ ಶಾಂತವಾಗಿ ಪ್ರಶಾಂತತೆಯಾದ ಜಾಗದಲ್ಲಿ ಆರಾಮಾಗಿ ನೀರು ವಾಟರ್ ನೋಡ್ತಾ, ಸುತ್ತಲೂ ಗ್ರೀನರಿ ನೋಡ್ತಾ ನಮ್ಮನ್ನು ನಾವೇ ಕಳೆದೋಗೋದು ಅಂದರೆ ಅದು ಇದೆ ಅನಿಸುತ್ತೆ ಗುರು, ಅಷ್ಟು ಚೆನ್ನಾಗಿತ್ತು. ಬಟ್ ನಾನಂತೂ ಡೆಫಿನೆಟಾಗಿ ಹೇಳ್ತಾ ಇದ್ದೀನಿ, ಮತ್ತೆ ಹೋಗ್ತೀನಿ. ಆದರೆ ಈ ಮಂತು ಇಲ್ಲಾಂದರೆ ನೆಕ್ಸ್ಟ್ ಮಂತ್ ಆದರೂ ಸರಿ ಹೋಗಿ ಫುಲ್ 1 ಅವರದಲ್ಲಿರೋ ಎಲ್ಲ ಪ್ಲೇಸಸ್ನು ನಿಮಗೆ ತೋರಿಸಿ ಎಕ್ಸ್ಪ್ಲೋರ್ 1 ಅವರ ಮಾಡ್ತೀನಿ, ಓಕೆನಾ? ಮತ್ತು ನೈಟ್ ಕ್ಯಾಂಪು, ಡೇ ಕ್ಯಾಂಪಿಂಗು ಎರಡೂ ಮಾಡ್ತೀನಿ. ನಾನು ಈಗ ನಮ್ಮ ಮುಂದೆ ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಾ ನಿಮಗೆ? ಅದು ಶರಾವತಿ ಬ್ರಿಡ್ಜು. ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಬೆಂಗಳೂರು ಟು ಮಂಗಳೂರು ಹೈವೇ ರೋಡ್ ಅಂತ, ಅದೇ ಹಾಡು ನೋಡಿರಿ. ಸಾಂಗ್ ಬೇರೆ ಹೇಳ್ತಾ ಇದ್ದೀನಿ, ಅದು ಮ್ಯೂಟ್ ಮಾಡಿದ್ದೀನಿ ನಾನು. ನನ್ನ ಕೆಟ್ಟ ಸೌಂಡ್ ವಾಯ್ಸ್ ಇದೇ ಕೇಳೋಕ್ಕಾಗಲ್ಲ ನಿಮ್ಮಿಂದ, ಇನ್ನದು ಹೇಳಿ ಕೇಳೋಕ್ಕೆ ಸಾಧ್ಯ ಅಲ್ವಾ? ಇದು ಹೆಂಗಿದೆ ಬ್ರಿಡ್ಜು? ಬೀಚ್ ಅಂದರೆ ಹೈಟಲ್ಲಿದೆ, ಇದು ಹೈಟ್ ಇದೆ, ಬೀಚ್ ಸ್ವಲ್ಪ ಕೆಳಗಡೆ ಡೌನಲ್ಲಿದೆ. ಇಲ್ಲೂ ಅಷ್ಟೇ ತುಂಬ ಆಳ ಇದೆಯಂತೆ. ದಯವಿಟ್ಟು ಬೀಚಲ್ಲಿ ಯಾರೂ ಇಳಿಯೋದಕ್ಕೆ ಹೋಗ್ಬೇಡಿ ಅಂತ ಸಾಹಸ. ನೀವು ಬೀಚಲ್ಲಿ ಆಟಾಡಬೇಕು ಅಂದರೆ 1 ಅವರ್ದಿಂದ 28 ಕಿಲೋಮೀಟರ್ಸ್ ಅಷ್ಟೇ ಮುರುಡೇಶ್ವರ. ಆರಾಮ್ಸೆ ಅಲ್ಲಿ ಹೋಗ್ಬಿಟ್ಟು ಬೀಚಲ್ಲಿ ಚೆನ್ನಾಗಿ ಸಂಜೆವರೆಗೂ ಆಟಾಡಿ, ಮಧ್ಯಾಹ್ನದವರೆಗೂ ಆಟಾಡಿ, ಆಮೇಲೆ ಬೇಕಾದ್ರೆ ಈ ಕಡೆ ಬಂದು ಆಮೇಲೆ ಹೋಗಿ. ಇದು ಎಷ್ಟೋ ಮೂವೀಸ್ಗಳಲ್ಲೆಲ್ಲ ಇಲ್ಲಿ ಶೂಟ್ ಮಾಡಿದ್ದಾರೆ ನೋಡಿ. ಇದು ಫೋಟೋ ಶೂಟು, ಮದುವೆ ವೆಡ್ಡಿಂಗ್ ಶೂಟು, ಅದ್ರ ಜೊತೆಗೆ ಫಿಲಿಮು, ಸೀರಿಯಲ್ ಶೂಟಿಂಗ್ ಎಲ್ಲ ಮಾಡಿದಾರಂತೆ, ಫಿಲಿಮ್ ಶೂಟಿಂಗ್ ಎಲ್ಲ ಮಾಡಿದಾರಂತೆ, ಎಷ್ಟೋ ಸಾಂಗ್ಗಳಲ್ಲೆಲ್ಲ ಶೂಟ್ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಮತ್ತು ಪಕ್ಕದಲ್ಲಿ ಬೆಟ್ಟ ಕಾಣಿಸ್ತಲ್ಲ, ಅಲ್ಲೂ ಒಂದು ರೆಸಾರ್ಟ್ ಇದೆ. ಬಟ್ ನಾನು ಕೇಳೋಣ ಅಂದ್ಕೊಂಡೆ ಹೋಗಿ, ಬಟ್ ಅಷ್ಟು ಟೈಮ್ ಇಲ್ಲಿದ್ದಕ್ಕೆ ಬಂದ್ವಿ.
ಇದು ಇಕೋ ಬೀಚು. ಅದು ತೋರಿಸಿದ್ನಲ್ಲ ಅದು ಇದು ಏನೋ ಕಾಸರಗೋಡು ಬೀಚ್. ಅದು ಅಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ತಾರೆ. ಬಟ್ ಇಲ್ಲಿ ಫೋಟೋಶೂಟ್ ಎಲ್ಲ ಏನಿಲ್ಲ. ಇಕೋ ಬೀಚಲ್ಲಿ ಸುಮ್ಮನೆ ಹೋಗಿ ವ್ಯೂ ನೋಡ್ಬೋದು. ನೀರಿಗೆ ಸಮುದ್ರಕ್ಕೆ ಇಳಿಯೋ ಆಗಿಲ್ಲ. ಇಲ್ಲೂ ಕೂಡ ದೂರದಿಂದ ಕುತ್ಕೊಂಡು ಕಣ್ಣಾಡಿಸ್ಬೋದು. ಈ ನೀರಲ್ಲೆಲ್ಲ ಆಡಬೇಕು ಅಂದರೆ ಮುರುಡೇಶ್ವರ 28 ಕಿಲೋಮೀಟರ್ಸ್ ಹೋಗಿ ಆಡಿ ಬನ್ನಿ ಆಯಿತಾ. ಮತ್ತು ಬ್ಯಾಕ್ ಟು 1 hour.